ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಯಾಗಿರುವಂತಹ ರಾಗಿ ಕೀಲ್ಸ ಅಥವಾ ರಾಗಿ ಹಾಲ್ಬಾಯ್ ಅಂತಾರೆ, ರಾಗಿ ಗಿಣ್ಣು ಅಂತಾರೆ. ಈ ರೆಸಿಪಿ ಮಾಡೋದು ತುಂಬಾ ಈಸಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಡೋದಂತೂ ತುಂಬಾ ಈಸಿ. ಸ್ವಲ್ಪ ರಿಸ್ಕ್ ಇರುತ್ತಷ್ಟೇ, ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ಆರೋಗ್ಯಕ್ಕೆ ಒಳ್ಳೆಯದು, ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಾಡಿಗೂ ಕೂಡ ತುಂಬಾ ತಂಪಾಗಿರುತ್ತೆ. ಕೊನೆವರೆಗೂ ನೋಡಿದ್ರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅರ್ಧ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 2 ಕಪ್ ಆಗುವಷ್ಟು ರಾಗಿನ ತೊಗೊತಿದ್ದೀನಿ. ಹೊಸ ರಾಗಿನ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ತೊಗೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ರಾಗಿನ ತೊಗೊಂಡ್ರೆ ಏನಿಲ್ಲ ಅಂದರೂ ಒಂದು 50 ಪೀಸ್ ಆಗುತ್ತೆ. ಆರಾಮಾಗಿ 50 ಜನ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಇದಕ್ಕೆ ತೊಳ್ಕೊಳೋದಕ್ಕೆ ನೀರು ಹಾಕ್ಕೊತಿದ್ದೀನಿ. ಫಸ್ಟ್ ನಾವು ಇದನ್ನು ಒಂದು 5-6 ಬಾರಿ ನೀಟಾಗಿ ತೊಳಿಬೇಕಾಗುತ್ತೆ. ಏಕೆಂದರೆ ಏನೇ ಗಲೀಜು ಕಸ ಇದ್ದರೂ ಹೋಗ್ಬೇಕಲ್ವ. ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಮೇಲೆ ಸ್ವಲ್ಪನೂ ಪರ್ದೆ ಥರ ಇರಬಾರ್ದು, ಫ್ರೆಶ್ ರಾಗಿ ಥರ ಇರಬೇಕು. ಅಲ್ಲಿವರೆಗೂ ನೀಟಾಗಿ ತೊಳ್ಕೊಳ್ಳಿ. ನಾನಿಲ್ಲಿ ಒಂದು 5-6 ಬಾರಿ ಜಾಸ್ತಿನೇ ತೊಳ್ಕೊಂಡಿದ್ದೀನಿ. ಅಷ್ಟು ಗಲೀಜಿದ್ರೆ ಚೆನ್ನಾಗಿ ಬರೋದಿಲ್ಲ. ಇವಾಗ ನಾನು ನೀಟಾಗಿ ಒಂದು 6-7 ಸಲ ತೊಳ್ಕೊಂಡು ಇದನ್ನು ನೀರಲ್ಲಿ ಹಾಕ್ಕೊಂಡು ಒಂದು 6ರಿಂದ 7 ಗಂಟೆವರೆಗೂ ನೆನೆಸ್ಕೊತಿದ್ದೀನಿ. ರಾಗಿ ಚೆನ್ನಾಗಿ ನೆನೆಸ್ಕೊಂಡ್ರೆ ರುಬ್ಬೋದಕ್ಕೆ ಚೆನ್ನಾಗಿ ಬರುತ್ತೆ. ಆವಾಗ ರಾಗಿಯಲ್ಲಿರೋ ಹಾಲೆಲ್ಲ ನೀಟಾಗಿ ಬಿಡ್ಕೊಳ್ಳುತ್ತೆ. ಇವಾಗ ನಾನು ಮುಚ್ಚಿಟ್ಟು ಸೈಡಲ್ಲಿ ಇಟ್ಕೊತಿದ್ದೀನಿ. ಇವಾಗ ಒಂದು 6-7 ಗಂಟೆ ಆಗಿದೆ. ಇವಾಗ ನಾವು ಫಸ್ಟಿಗೆ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಪಾಕ ಅಂದರೆ ಬರೀ ಬೆಲ್ಲ ಕರಗಿಸ್ಕೊಳ್ಳೋದಷ್ಟೇ. ಇದಕ್ಕೆ ನಾನು 2 ಕಪ್ ರಾಗಿಗೆ ನಾನು 3/4 kg ಆಗುವಷ್ಟು ಬೆಲ್ಲನ ತೊಗೊತಿದ್ದೀನಿ. ಅಳತೆ ಪ್ರಕಾರ ಮಾಡೋದಾದರೆ 2 ಬಟ್ಲು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು 2 ಕಪ್ ನೀರನ್ನ ಹಾಕ್ಕೊತಿದ್ದೀನಿ. ಪಾಕ ಜಾಸ್ತಿ ಗಟ್ಟಿ ಆಗಬಾರ್ದು. ಹಾಗೆ ರಾಗಿಗೆ ಕರೆಕ್ಟಾಗಿ ಹೊಂದ್ಕೋಬೇಕು. ಆ ರೀತಿ ನಾವು ಬೆಲ್ಲನ ಹಾಕ್ಕೊಂಡ್ರೆ ಸ್ವೀಟು ಕರೆಕ್ಟಾಗಿರುತ್ತೆ, ಎಲ್ಲ ಕರೆಕ್ಟಾಗಿರುತ್ತೆ. ಇವಾಗ ಇದು ನನ್ನ ಪಾತ್ರೆ ಸ್ವಲ್ಪ ತುಂಬಿದೆ, ಹಾಗಾಗಿ ಬೇರೆ ಪಾತ್ರೆಗೆ ಹಾಕ್ಕೊತೀನಿ. ಇಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತಿದ್ದೀನಿ. ಇವಾಗ ಚೆನ್ನಾಗಿ ಪಾಕ ಕಾಸ್ಕೋಬೇಕು ಅಂದರೆ ಅದೇ ಸ್ವಲ್ಪ ಬೆಲ್ಲನ ಕರಗಿಸ್ಕೋಬೇಕು. ಆಮೇಲೆ ಪಾಕ ಅಂದರೆ ತೀರಾ ಗಟ್ಟಿ ಥರ ಮಾಡ್ಕೊಬೇಡಿ. ನಾವು ಅದರಲ್ಲಿ ಬಿಸಿ ಮಾಡೋದ್ರಿಂದ ಚೆನ್ನಾಗಿ ಬರೋದಿಲ್ಲ, ಗಂಟು ಆಗಿಬಿಡುತ್ತೆ. ನೋಡಿ, ಇವಾಗ ನಾನು 7ರಿಂದ 8 ಗಂಟೆವರೆಗೂ ನೆನೆಸಿರೋ ಅಂತಹ ರಾಗಿ ಸ್ವಲ್ಪ ದಪ್ಪ ಆಗಿದೆ. ಇವಾಗ ಚೆನ್ನಾಗಿ ನೆಂದು ಇದನ್ನು ನಾವು ನೀಟಾಗಿ ರುಬ್ಕೋಬೇಕು, ಕಾಯಿ ಹಾಲು ಥರ ಮಾಡ್ಕೋಬೇಕು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2 ಸಲ ನಾನು ರುಬ್ಕೊತೀನಿ. ಏಕೆಂದರೆ ಒಂದೇ ಸಲನೂ ಇಷ್ಟನ್ನು ರುಬ್ಕೊಂಡ್ರೆ ರಾಗಿ ಪುಡಿ ಆಗೋದಿಲ್ಲ, ಹಾಗೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾವು ನೆನೆಸಿಟ್ಟಿರೋ ಅಂತಹ ರಾಗಿನ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ನೋಡಿಕೊಂಡು ಕನ್ಸಿಸ್ಟೆಂಟಿನ ರುಬ್ಕೊಳ್ಳಿ. ಏಕೆಂದರೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದು ನುಣ್ಣಗಾಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಇದಕ್ಕೆ ಒಂದು 2 ಸೌಟು 2.5 ಸೌಟು ಆಗೋವಷ್ಟು ಹಾಕ್ಕೊತಿದ್ದೀನಿ. ಹಾಗೆ ಇದಕ್ಕೆ ನಾವು ತೆಂಗಿನಕಾಯಿನ ಹಾಕ್ಕೋಬೇಕಾಗತ್ತೆ. ತೆಂಗಿನಕಾಯಿ ಹಾಕ್ಕೊಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನಾನು 1 ಬಟ್ಲು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಒಂದು ಸಲ ಮಿಕ್ಸಿ ಜಾರ್ಗೆ ಅರ್ಧನ ಹಾಕ್ಕೊಂಡು ಇನ್ನೊಂದು ಸಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ. ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೋಬೇಕಾಗುತ್ತೆ. 1 ಹಾಕ್ಕೋಬೋದು, 1.5 ಗ್ಲಾಸಾರು ಹಾಕ್ಕೋಬೋದು. ಮಿಕ್ಸಿ ಜಾರ್ ತೀರಾ ತುಂಬುತ್ತೆ ಅಂತ ಅನಿಸಿದ್ರೆ 1 ಗ್ಲಾಸ್ ಹಾಕ್ಕೊಳ್ಳಿ. ನಾನಿವಾಗ 1 ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಅಂದರೆ ಚೆನ್ನಾಗಿ ರುಬ್ಕೋಬೇಕು. ಹಾಲೆಲ್ಲ ಚೆನ್ನಾಗಿ ಬಿಡ್ಕೊಳೋವರೆಗೂ ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊತಾನೆ ಇರಬೇಕು. ಹಾಗೂ ನುಣ್ಣಗಾಗಿಲ್ಲ ಅಂದರೆ ಒಂದು 2-3 ಸಲ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಇವಾಗ ನಾನು ಚೆನ್ನಾಗಿ ಮಿಕ್ಸಿ ಜಾರೆಲ್ಲ ಹಾಕ್ಕೊಂಡು ರುಬ್ಕೊತಿದ್ದೀನಿ. ಫಸ್ಟಲ್ಲೇ ರಾಗಿ ನೀಟಾಗಿ ಸಣ್ಣಗಾಗೋದಿಲ್ಲ. ಒಂದು 2-3 ಸಲ ಇದನ್ನೇ ರುಬ್ಕೋಬೇಕಾಗುತ್ತೆ. ನಿಮಗೆ ಹಂಗೂ ನೀಟಾಗಿ ನೀರು ಏನಾದರೂ ಗಟ್ಟಿ ಅಂತ ಅನಿಸಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು, ನಾನು ಈ ಸೈಜಲ್ಲಿ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸುತ್ತೆ. ಇನ್ನೊಂದು ಸಲ ನಾವು ರುಬ್ಕೊಳ್ಳುವಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ಈ ಥರ ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ. ಸ್ವಲ್ಪ ತಳ ಗಟ್ಟಿ ಇರೋದು ತೊಗೊಂಡ್ರೆ ಆದಷ್ಟು ಒತ್ತೋದಿಲ್ಲ, ಕಮ್ಮಿ ಆಗುತ್ತೆ. ಇವಾಗ ನಾವು ಹಿಟ್ಟು ಜಲ್ಸೋ ಜರಡಿನ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ರಾಗಿ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದು ಇನ್ನೂ ಪೇಸ್ಟ್ ಆಗಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ.
ಯಾವುದಾದ್ರೂ ಒಂದು ಪ್ರೆಸ್ ಮಾಡೋ ಥರ ಈ ಥರ ಇದ್ದರೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲೇ ಮಾಡ್ಕೊಳ್ಳಿ. ಕೈಯಲ್ಲೂ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ಈ ರೀತಿ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ. ಇವಾಗ ಎಲ್ಲ ಆಗಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊತೀನಿ. ನೋಡಿ ಈ ರೀತಿ ಹಾಲು ಬರಬೇಕು ಚೆನ್ನಾಗಿ. ಸ್ವಲ್ಪನೂ ಏನೂ ಇರಬಾರ್ದು, ರಾಗಿ ಕಾಳು ಇರಬಾರ್ದು. ಏಕೆಂದರೆ ರಾಗಿ ಕಾಳು ಇದ್ದರೆ ಅದು ಒಡ್ಕೊಂಬಿಡುತ್ತೆ, ಚೆನ್ನಾಗಿ ಕಾಣೋದಿಲ್ಲ, ಮಧ್ಯ ಮಧ್ಯ ಸೀಳ್ ಥರ ಕಾಣುತ್ತೆ. ಇವಾಗ ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ 2 ಏಲಕ್ಕಿ ಹಾಗೆ ಸ್ವಲ್ಪ ಒಣಶುಂಠಿನ ಹಾಕ್ಕೊಂಡು ನಾನು ಇದಕ್ಕೆ 1.5 ಕಪ್ಪಷ್ಟು ನೀರು ಹಾಕ್ಕೊತಿದ್ದೀನಿ. ಫಸ್ಟ್ ಸ್ವಲ್ಪ ಗಟ್ಟಿ ಇತ್ತಲ್ಲ, ಹಾಗಾಗಿ 1.5 ಕಪ್ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ರುಬ್ಕೊತೀನಿ. ನೀವು ಯಾವುದೇ ರೀತಿ ರುಬ್ಬುವಾಗ ನಿಮಗೆ ಸಣ್ಣಗಾಗಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ, ಮತ್ತೆ ಒಂದು 2-3 ಸಲ ನೀಟಾಗಿ ರುಬ್ಕೊಂಡು ಹಾಕ್ಕೊಂಡ್ರೆ ಆಯಿತು, ಏನು ತೊಂದರೆ ಇಲ್ಲ. ನೋಡಿ ಈಗ ಮೇಲೆ ಮಾತ್ರ ನೀರು ಅಂತ ಅನ್ನಿಸ್ತಿದೆ, ತಳದಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ. ಇವಾಗ ಮತ್ತೆ ಅದೇ ರೀತಿ ಹಾಕ್ಕೊಂಡು ನಾನು ಇದನ್ನು ಕೈಯಲ್ಲಿ ಪ್ರೆಸ್ ಮಾಡ್ತೀನಿ. ಅದು ಫಸ್ಟ್ ಯಾಕೋ ನನಗೆ ಸೌಟಲ್ಲಿ ಪ್ರೆಸ್ ಮಾಡಿದ್ದು ಸರಿ ಹೋಗಲಿಲ್ಲ, ಹಾಗಾಗಿ ನೋಡಿ ಇವಾಗ ಇದು ರಾಗಿ ಸ್ವಲ್ಪ ಚೆನ್ನಾಗಿ ರುಬ್ಬಿಲ್ಲ. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ರುಬ್ಕೊಂಡ್ರೆ ಆಗುತ್ತೆ ಅಷ್ಟೇ. ಇವಾಗ ನಾನು ನೋಡಿ ಕೈಯಲ್ಲೇ ಪ್ರೆಸ್ ಮಾಡ್ತಿರೋದ್ರಿಂದ ಬೇಗನೆ ರಸ ಸರಿ ಹಿಂಡ್ಕೊಳಕ್ಕೆ ಸರಿ ಆಗುತ್ತೆ, ಹಾಗೆ ಬೇಗನೂ ಆಗುತ್ತೆ. ಸೌಟಲ್ಲಿ ಮಾಡಿದ್ರೆ ಸರಿ ಹೋಗಲಿಲ್ಲ, ಹಾಗಾಗಿ ನಾನು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಅದನ್ನು ಮಿಕ್ಸಿ ಜಾರ್ ಒಳಗೆ ಮತ್ತೆ ಹಾಕ್ಕೊತಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಹಾಲು ತಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈ ಕ್ವಾಂಟಿಟಿ ಅಂದರೆ ನಾವು ಸೇಮ್ ನೀರು ಇರುತ್ತಲ್ಲ ಅದೇ ರೀತಿಯೇ ಇದ್ರೇ ಸಾಕು. ಇವಾಗ ನಾನು ಬೆಲ್ಲದ ಪಾಕನ ನೋಡಿ ಈ ರೀತಿ ಕರಸ್ಕೊಂಡಿದ್ದೀನಿ, ಗಟ್ಟಿ ಇಲ್ಲ. ಇದನ್ನು ನಾವು ಒಂದು ಸೋಸೋ ಜರಡಿನ ತಗೊಂಡು ನೀಟಾಗಿ ಸೋಸ್ಕೋಬೇಕಾಗತ್ತೆ. ನಾವು ಡೈರೆಕ್ಟಾಗಿ ಹಾಗೆ ಹಾಕ್ಬಿಟ್ರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಸರಿ ಹೋಗಲ್ಲ ಅನ್ನೋಕ್ಕೋಸ್ಕರ ನೋಡಿ ಸ್ವಲ್ಪ ಕಸ ಎಲ್ಲ ಇದೆ, ಹಾಗಾಗಿ ಶೋಧಿಸ್ಕೊಂಡ್ರೇ ಒಳ್ಳೆಯದು. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸೈಡು ನೀಟಾಗಿ ಹಾಲಿಗೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು 1-2 ಸಲ. ಹಾಗೆ ಒಂದು ಸಲ ಸ್ವೀಟೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಟೆಸ್ಟ್ ಮಾಡ್ಕೊಳ್ಳಿ. ಸ್ವೀಟ್ ಏನಾದರೂ ಕಮ್ಮಿ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಗ್ಯಾಸ್ ಮೇಲೆ ಇಡ್ಕೊತಿದ್ದೀನಿ. ಗ್ಯಾಸ್ ಮೇಲೆ ಇಟ್ಕೊಂಡು ಸ್ಟಾರ್ಟಿಂಗು ನಾವು ನಾರ್ಮಲ್ ಫ್ಲೇಮಲ್ಲೇ ಇಟ್ಕೋಬೇಕು. ಸ್ವಲ್ಪ ಗಟ್ಟಿ ಆಗ್ತಿದೆ ಅಂತ ಅನ್ನಿಸ್ದಾಗ ನೀವು ಕಮ್ಮಿ ಉರಿನ ಮಾಡ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ತಾ ಎಷ್ಟು ಈ ಥರ ಮೀಡಿಯಮ್ ಸೈಜಲ್ಲಿ ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ಕೈ ಬಿಡ್ದಲೇ 30 ನಿಮಿಷನಾದರೂ ತಿರುಗಿಸ್ತಾನೇ ಇರಬೇಕು, ಒಂದು ಸ್ವಲ್ಪನೂ ಕೈ ಬಿಡಬಾರ್ದು, ಏಕೆಂದರೆ ಅದು ತಳ ಹಿಡಿದ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು, ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಹಿಂಗೆ ಸೌಟ್ ಮೇಲೆ ಎತ್ತಿದ್ರೆ ಅದು ಈ ರೀತಿ ಬರಬೇಕು, ಗಟ್ಟಿಗೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕು, ಬಾಕ್ಸ್ ಬೇಕಾ ತಟ್ಟೆಗಳು ಬೇಕಾ ಅದಕ್ಕೆ ನೀವು ಈ ರೀತಿ ಬಿಸಿದೇ ಹಾಕ್ಕೋಬೇಕು. ತಣ್ಣಗಾದ್ಮೇಲೆ ಹಾಕೋಕೆ ಹೋಗಬೇಡಿ, ಅಂಟು ಬಿಡುತ್ತೆ ಪಾತ್ರೆಗೆ. ಈ ರೀತಿ ಬಿಸಿ ಇದ್ದಾಗಲೇ ನಿಮಗೆ ಯಾವ್ಯಾವ ಬೇಕೋ ಆ ಬಾಕ್ಸ್ಗಳಿಗೆಲ್ಲ ಹಾಕ್ಕೊಳ್ಳಿ. ನಾನು ಈ 4 ಬಾಕ್ಸಿಗೆ ಹಾಕ್ಕೊಂಡು ಮಿಕ್ಕಿದ್ದನ್ನು ತಟ್ಟೆಗೆ ಹಾಕ್ಕೊತಿದ್ದೀನಿ. ಇದನ್ನು ನಾವು ಓವರ್ ನೈಟ್ ಬಿಡಬೇಕಾಗತ್ತೆ. ಇವಾಗ ಬೆಳಿಗ್ಗೆ ಆಗಿದೆ, ಬೆಳಿಗ್ಗೆ ಆಗಿದ್ದಾಗ ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ. ಇದನ್ನು ನಾನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ತೋರಿಸ್ತೀನಿ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಒಳ್ಳೆ ಬೇಕ್ರಿಲಿರೋ ಸಿಗೋವಂತಹ ಕೇಕ್ ಥರ ಇದೆ, ಅಷ್ಟು ಸಖತ್ತಾಗಿರುತ್ತೆ. ನಾನಿವಾಗ ತಟ್ಟೆಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಚಾಕುವಿನಿಂದ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿವಾಗ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಬೇಕಾದ್ರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ವಲ್ಪನೂ ಅಂಟಿಲ್ಲ. ನಾವು ತಟ್ಟೆಗೆ ಎಣ್ಣೆ ತುಪ್ಪ ಯಾವುದನ್ನು ಹಾಕಿಲ್ಲ, ಅಷ್ಟು ಸಖತ್ತಾಗಿ ಬಂದಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ಇದನ್ನು ಏನಿಲ್ಲ ಅಂದರೂ ತಿಂಗಳಿಗೆ ಒಂದು ಸಲ ಮಾಡ್ಕೊತೀನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಎಷ್ಟು ಸ್ಮೂತಿಯಾಗಿ ಎಷ್ಟು ಸಖತ್ತಾಗಿ ಬಂದಿದೆ. ನೀವು ಇದನ್ನು ಲೈವಲ್ಲೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಿದ್ರೆ ಮಾಡ್ಕೊಂಡು ತಿನ್ನಬೇಕು ಇವಾಗಲೇ ಅಂತ ಅನ್ನಿಸ್ತಿದೆ ಅಲ್ವಾ. ನೀವು ಇದನ್ನು ಟ್ರೈ ಮಾಡಿ, ಕರೆಕ್ಟಾಗಿ ನಾನು ಮಾಡಿರೋ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಈ ಥರ ಕರೆಕ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.